ಆದರೆ ರಚಿತಾ ರಾಮ್ ಅಂತೂ ಅಲ್ಲ, 1 ಕೋಟಿಗೆ ಮಾತಾಡಿದ್ದಾರೆ, ಆ ಥರ ತಗೊಳ್ತಿದ್ದೀನಿ ಅಂತಲೂ ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ಮಗಂದು ಏಜು ಅವ್ರ ಏಜು ಡಿಫ್ರೆನ್ಸ್ ಇದೆ. ನಂದು ಹೇಳಿ ಅದಕ್ಕೆಲ್ಲ ಅವರು ಎಲ್ಲ ಓಕೆ ಅಂದಮೇಲೆ ಅವ್ರಿಗೆ ಒಪ್ಕೊಂಡು ಅವ್ರದಕ್ಕೆ ಎಲ್ಲ ಆಯ್ತು, ಅಗ್ರಿಮೆಂಟ್ ಎಲ್ಲ ಆಯ್ತು. ಇನ್ನೇನು ಮೂವಿನೂ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಆಲ್ರೆಡಿ ಕಥೆಯಲ್ಲೇ ಡಿಸ್ಕಷನ್ ಆಗಿದೆ ನಿಮ್ದು? ಎಲ್ಲ ಆಗೋಗಿದೆ ಸರ್, ಕತೆ ಎಲ್ಲ ಬರ್ಸು ಆಗೋಗಿದೆ. ನಂದು ಏನು ಕ್ಯಾರೆಕ್ಟ್ರು ಎಲ್ಲ ಹೇಳಿದೆ, ಆದರೆ ಎಲ್ಲ ಇವತ್ತು ಹೇಳಂಗಿಲ್ಲ. ಅವತ್ತು 22nd ಎಲ್ಲ ಅಲ್ಲೇ ಅನೌನ್ಸ್ ಮಾಡ್ತೀನಿ. ಓಕೆ ಸರ್. ನೆಕ್ಸ್ಟು ಹೀರೋಯಿನ್ ಯಾರು ಇದ್ದಾರೆ ನಿಮ್ಮಲ್ಲಿ ಸರ್? ಅವ್ರದ್ರಲ್ಲಿ ಗೊತ್ತಿಲ್ಲ, ಅವರು ಡೈರೆಕ್ಟರ್ನ ಕೇಳಬೇಕು. ಕೇಳಿದ್ರೆ ನನ್ನ ಮೇಲೆ ಜೋಲ್ಪುರ್ ಕಾಣ್ಕೊಂಡ್ಬಿಡ್ತಾರೆ ಅಂತ ನಾನು ಕೇಳಿಲ್ಲ, ಯಾಕಂದ್ರೆ ನಮ್ಗೆ ಆ ಕ್ಯಾರೆಕ್ಟರ್ ಅಲ್ಲ. ಆದ್ರೆ ನನ್ನ ಮಗಂದು ಬಂದು ನಾನು ಇನ್ನೂ ಸರ್ಚ್ ಮಾಡ್ತಾ ಇದ್ದೀನಿ, ಹೊಸೊಬ್ರನ್ನ ಫಸ್ಟ್ ಹುಡ್ಕನ ಅಂತ. ಸಿಗ್ಲಿಲ್ಲ ಅಂದ್ರೆ ಯಾರ ಫೇಮಸ್ ಹೀರೋಯಿನ್ ಹಾಕೋಬೇಕು ಅಂತ. ಆದರೆ ರಚಿತಾ ರಾಮ್ ಅಂತೂ ಅಲ್ಲ, ಅದನ್ನ ಯಾರೋ ಆಗದೆ ಇರೋರು ಮೇಡಮ್ನ ತಂದಿಕ್ಕೋಸ್ಕರ ಸುಮ್ಮನೆ ಫೋಟೋ ಹಾಕಿ 1 ಕೋಟಿಗೆ ಮಾತಾಡಿದ್ದಾರೆ, ಆ ಥರ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಅದಂತೂ ಸುಳ್ಳು. ನಾನೇನೋ ಅವ್ರ ಹೆಸರು ಎಲ್ಲೂ ಮಾತಾಡಿಲ್ಲ, ಅವ್ರು ತಗೊಳ್ತಿದ್ದೀನಿ ಅಂತಲೂ ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ಮಗಂದು ಏಜು ಅವ್ರ ಏಜು ಡಿಫ್ರೆನ್ಸ್ ಇದೆ. ನಾನು ಮಗನ ಏಜ್ಗಿಂತ ಸ್ವಲ್ಪ ಕಡಿಮೆ ಇರೋರನ್ನೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಹೊಸಬ್ರಿಗೆ ಫಸ್ಟು ಅವಕಾಶ, ಅದರಿಂದ ಒಂದು ಆಡಿಷನ್ ಎಲ್ಲ ಇಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ತಲೆಯಲ್ಲಿರೋದು ಬೇರೆ ಲೆಕ್ಕದಲ್ಲೇ ಇದೆ, ಆ ಲೆಕ್ಕದಲ್ಲೇ ಮೂವಿ ಬರಬೇಕು, ಆವಾಗಲೇ ಅದು ಕ್ಲಿಕ್ ಆಗೋದು. ಅದು ಎಲ್ಲರ ಹತ್ರ ಬೇರೆ ನಂಬರ್ 2 ಹೀರೋ ಮಾಡ್ತೀನಿ ಚಾಲೆಂಜ್ ಮಾಡಿರೋದ್ರಿಂದ ಆ ಕ್ವಾಲಿಟಿನೇ ತೆಗಿಬೇಕು ಅಂತ ಆತೃಗುಟ್ಟ ಆಂಜನೇಯ ಆಗಲ್ಲ. ನಾನು ಪ್ರೊಫೆಷ್ನಲ್ ಆಗಿ ಸ್ಟೋರಿನೂ ನಂಗೆ ಇಷ್ಟ ಆಗಬೇಕು, ಎಲ್ಲ ಬರೆಯೋದು ಒಂದು 5-6 ಜನದ ಕೈಯಲ್ಲಿ ಬರೆಸ್ತಾ ಇದ್ದೀನಿ, ಎಲ್ಲ ಓಕೆ ಆಗಬೇಕು. ನಾನು 3 ತಿಂಗಳು 6 ತಿಂಗಳಿಗೆ ಮಾಡಿ ಇವ್ರು ಏನು ಅನ್ಕೊತಾರೆ ಅಂತ ಬೇಗ ಮುಗಿಸೋನೇ ಅಲ್ಲ. ನಾನು ಏನು ಕನ್ಸ್ಕೊಂಡಿದ್ದೀನಿ, ಈ ಥರ ಮೂವಿ ಹಿಂಗೆ ಬರಬೇಕು ಅಂತ, ಆ ಥರ ಬಂದ ಮೇಲೇ ನಾನು ರಿಲೀಸ್ ಮಾಡೋದು. ಆಮೇಲೆ ಇವಾಗ ನನ್ನ ಮಗನ್ನ ಆ್ಯಕ್ಟಿಂಗು ಇದಕ್ಕೆಲ್ಲ ಇವಾಗ ಪ್ರಾಕ್ಟೀಸ್ಗೆ ಇವಾಗ ಜಸ್ಟ್ ಹಾಕಿದ್ದೀನಿ. ಅದು 1 ತಿಂಗಳು ಮುಗಿಯೋದಕ್ಕೆ ಇನ್ನು ಕೋರ್ಸ್. ಸರ್, ಆ್ಯಕ್ಚುಲಿ ಇದೊಂದು ನ್ಯೂಸ್ ಸತ್ಯನ ಸುಳ್ಳ ಗೊತ್ತಿಲ್ಲ. ನಿವೇದಿತಾ ಗೌಡನ ಹೀರೋಯಿನ್ ಆಗಿ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಪೋಸ್ಟರ್ ನೋಡಿದೆ, ನಿಜನ ಅದು? ಇಲ್ಲ, ಅದು ಏನಂದ್ರೆ ಇಲ್ಲಿ ಕಡಿಮೆ ಏಜಲ್ಲಿ ಅವರೇ ಇಬ್ರು, ಯಾರು ನಿವೇದಿತಾ ಗೌಡ ಅಂದ್ರೆ ಕ್ಯೂಟ್ ಆಗಿರೋದು, ಆಮೇಲೆ ಇನ್ನೊಬ್ರು ಹೆಸರು ಮಹಾನಟಿಲಿ ಒಬ್ರು ಮಾಡಿರ್ತಾರಲ್ಲ, ಈಗ ರೀಸೆಂಟ್ ಆಗಿ ಒಂದು ಮೂವಿ ಮಾಡಿದ್ರು. ನನಗೆ ಅವರಿಬ್ರು ಮುಖ ನನ್ನ ಮಗನಿಗೆ ಸೂಟ್ ಆಗುತ್ತೆ ಅಂತ ಫಿಲಿಂ ಚೇಂಬರ್ ಅಲ್ಲಿ ನಾನೇ ಹೇಳಿರ್ತೀನಿ, ಅವರಿಬ್ರು ಹೆಸರು ನಾನೇ ಹೇಳಿರ್ತೀನಿ. ಆದ್ರೆ ನನ್ನ ಟೀಮ್ ಅವರು ಇಲ್ಲ, ಹೊಸಬ್ರಿಗೆ ಹೈಟ್ ಇರೋರನ್ನ ನೋಡೋಣ, ಅವ್ರ ಹೈಟ್ ಮ್ಯಾಚ್ ಆಗಲ್ಲ ಅಂತ ಡಿಸ್ಕಷನ್ ಆಯ್ತು. ಸ್ವಲ್ಪ ಹೈಟ್ ಇರೋರು ಹುಡುಕಿದ್ರೆ ಒಂದು ಮ್ಯಾಚ್ ಆಗುತ್ತೆ ಅಂತ. ಅದರಿಂದ ನನಗೆ ಅವ್ರ ಹೈಟ್ ಲೈವ್ ಆಗಿ ನಾನು ಜಾಸ್ತಿ ನೋಡಿಲ್ಲ, ಗೊತ್ತಿಲ್ಲ ಅವ್ರ ಹೈಟ್ ಎಷ್ಟು ಅಂತ. ಮಿಕ್ಕದವ್ರು ಹೇಳಿದ್ರು ಇಲ್ಲ ಹೈಟ್ ಮ್ಯಾಚ್ ಆಗಲ್ಲ ಅಂತ. ಅದರಿಂದ ಈಗ ಹೊಸಬ್ರನ್ನ ನೋಡ್ತಾ ಇದ್ದೀನಿ. ಓಕೆ, ಅಂದ್ರೆ ಫೈನಲ್ ಇನ್ನೂ ಆಗಿಲ್ಲ ಯಾರು ಅಂತ? ಇಲ್ಲ, ಇನ್ನು ಫಸ್ಟ್ ಸ್ಟೋರಿ ಆಗಬೇಕು ಸರ್. ನನಗೆ ಫಸ್ಟ್ ಟೈಟಲ್ ಈಗ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ದೀನಿ, ಅದು ಇನ್ನೂ ನಂಗೆ ಬಂದಿಲ್ಲ. ಅದು ಬಂದ ಮೇಲೆ ಟೈಟಲ್ನ ಮುಹೂರ್ತನ ಒಂದು ಒಳ್ಳೆ ಕಡೆ ಲಕ್ಸುರಿಯಾಗಿ ಮಾಡಿ ನನ್ನ ಮಗನ ಅವತ್ತು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅಷ್ಟರೊಳಗೆ ಸ್ಟೋರಿ ಎಲ್ಲ ಈಗ ಅವ್ರನ್ನ ಮೀಟ್ ಆಗ್ತಾನೆ ಇದ್ದೀನಿ. ಡೈರೆಕ್ಟ್ರು, ಕ್ಯಾಮ್ರಾಮನ್ನು ಎಲ್ಲಾರನ್ನೂ ಮೀಟ್ ಆಗ್ತಾನೆ ಇದ್ದೀನಿ. ಎಷ್ಟೊಂದು ಜನ ಹತ್ರ ಆಲ್ರೆಡಿ ಮೀಟ್ ಆಗಿದ್ದೀನಿ. ಡಿಸ್ಕಷನ್ ಮಾಡಿದಾಗ ನನ್ನ ಥಿಂಕಿಂಗ್ ಥರ ಇರಲಿಲ್ಲ ಅವರು, ಅಂದರೆ ಆ ಕ್ವಾಲಿಟಿ ತೆಕ್ಕೊಡೋ ಥರ ಇರಲಿಲ್ಲ, ಆ ಥರ ಸ್ಟೋರಿ ಮಾಡೋ ಥರ ಇರಲಿಲ್ಲ. ಅವರು ಅದೇ ಕತೆ, ಅದೇ ಇದು ಹಳೇದೇ, ಅದೇ 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 ಹೇಳ್ತಾ ಇದ್ರು. ನನ್ಗೇನಂದ್ರೆ ನಾನು ಥಿಂಕ್ ಮಾಡ್ತಾ ಇರೋದೇ ಬೇರೆ. ಆ ಲೆವೆಲ್ಗೆ ಒಂದು ಮೂವಿಲಿ ಹೊಡೆದು ಬಿಸಾಕ್ಬಿಡ್ಬೇಕು, ಆ ಲೆವೆಲ್ಗೆ ನಾನು ಥಿಂಕ್ ಮಾಡ್ತಾ ಇರೋದು. ಅದರಿಂದ ಯಾರು ತುಂಬ ಜನ ಹೆಸರು ಹೇಳಿದ್ದಾರೆ. ಅದರಲ್ಲಿ ಯಾರೋ ಮಾರ್ಕೋ ಮೂವಿದು ಟ್ರಯಲ್ ತೋರಿಸಿದ್ರು, ಅದು ತುಂಬ ಇಷ್ಟ ಆಯಿತು. ನಾನು ಆ ಟೀಮ್ನು ಹೋಗಿ ಮೀಟ್ ಆಗಿ ಮಾತಾಡಿ ಅವ್ರ ಹತ್ರನೂ ಡಿಸ್ಕಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅಂದರೆ ಇನ್ನೂ ಫೋನ್ ಮಾಡಿಲ್ಲ, ಏನಿಲ್ಲ. ಆಮೇಲೆ ಆಲ್ರೆಡಿ ಆಯಿತು ಅಂತ ಹಾಕ್ಬೇಡಿ, ಇನ್ನೂ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಭುವನ್ ಗೌಡ ಸರ್ ಕ್ಯಾಮ್ರಾಮನ್ನು ನಂಗೆ ತುಂಬ ಕ್ಲೋಸ್ ಫ್ರೆಂಡು. ಆದರೆ ನಮ್ಮ ಬಜೆಟ್ ಅವರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರನ್ನೂ ಹಾಕೋಬೇಕಂತ ತುಂಬ ನನಗಿಷ್ಟ ಇದೆ.